18 ಶಾಸಕರ ಅಮಾನತು ರದ್ದು ಮಾಡಲು ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಸಿಎಂ ವ್ಯಾಪ್ತಿಗೆ ಬರಲ್ಲ. ಸ್ಪೀಕರ್ ನಿರ್ಧಾರವನ್ನು ಮಾಡ್ತಾರೆ. ಬಾಗಲಕೋಟೆಯಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೇ ಇದ್ರೂ ಯುಟಿ ಖಾದರ್ ಕಂಟ್ರೋಲ್ನಲ್ಲಿ ಇರುತ್ತೆ. ಈಗ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ಬಿಜೆಪಿ ನಿಯೋಗ. ರದ್ದು ಮಾಡಬೇಕು ಅಮಾನತು ಆದೇಶವನ್ನು ಅಂತೇಳಿ ಒಂದು ತಿಂಗಳಾಯಿತು, ರದ್ದು ಮಾಡಬೇಕು ಅಂತ. ಈಗ ಬಾಗಲಕೋಟೆಯಲ್ಲಿ ತಂಗಡಿಗೆ ಹೇಳಿದ್ದಾರೆ. ಈ ನಿರ್ಧಾರ ಸ್ಪೀಕರ್ ಅವರು ತೆಗೆದುಕೊಳ್ಳುವಂಥದ್ದು, ಅದನ್ನು ಅವರೇ ತೀರ್ಮಾನವನ್ನು ಮಾಡ್ತಾರೆ. ಏನೇ ಆದರೂ ಕೂಡ ಖಾದರ್ ಅವರ ಕಂಟ್ರೋಲ್ನಲ್ಲಿ ಆ ಒಂದು ಪೀಠ ಇರುತ್ತೆ ಅಂತ ಹೇಳಿದ್ದಾರೆ. ಮಾಡೋಂಥದ್ದು ಮುಖ್ಯಮಂತ್ರಿಗಳನ್ನು ಅಲ್ಲ, ಸ್ಪೀಕರ್ಗಳು ನಿರ್ಧಾರ ಮಾಡೋಂಥ. ಸ್ಪೀಕರ್ ಏನು ನಿರ್ಧಾರ ಮಾಡ್ತಾರೆ ಮಾಡ್ತಾರೆ. ಈಗ ಏನೇ ಆದ್ರೂ ಹೌಸು ಅವ್ರ ಕಂಟ್ರೋಲ್ನಾಗಿರೋಂಥದ್ದು, ಯುಟಿ ಖಾದರ್ ಕಂಟ್ರೋಲ್ನಾಗಿರೋಂಥದ್ದು, ಅವ್ರು ನಿರ್ಧಾರ ಮಾಡ್ತಾರೆ. ಸರ್, ಇದ್ರ ಬಗ್ಗೆ ಸ್ಪೀಕರ್ ನಿರ್ಧಾರ ಮಾಡೋಂಥದ್ದು ಮುಖ್ಯಮಂತ್ರಿಗಳನ್ನು ಅಲ್ಲ, ಸ್ಪೀಕರ್ಗಳು ನಿರ್ಧಾರ ಮಾಡೋಂಥ. ಸ್ಪೀಕರ್ ಏನು ನಿರ್ಧಾರ ಮಾಡ್ತಾರೆ ಮಾಡ್ತಾರೆ. ಈಗ ಏನೇ ಆದ್ರೂ ಹೌಸು ಅವ್ರ ಕಂಟ್ರೋಲ್ನಾಗಿರೋಂಥದ್ದು, ಯುಟಿ ಖಾದರ್ ಕಂಟ್ರೋಲ್ನಾಗಿರೋಂಥದ್ದು, ಅವ್ರು ನಿರ್ಧಾರ ಮಾಡ್ತಾರೆ.